ಈ ಸಭೆ ಎಷ್ಟು ಚೆಂದಾಗಿದೆ ಅಂದರೆ ಭಾರಿ ಖುಷಿ ಆಗುತ್ತೆ ನೋಡೋಕ್ಕೆ. ಯಾಕೆ ಅಂದರೆ ಮೂರು ಇಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳಿದೆ, ಮೂರು ಪಕ್ಷದ ಮುಖಂಡರಿದ್ದೇವೆ. ಇಲ್ಲಿ ಎರಡು ಪಕ್ಷದ ಪ್ರಬಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಒಬ್ಬರು ವಿಧಾನಸಭೆಯ ಸದಸ್ಯರು, ಇನ್ನೊಬ್ರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಆದ್ರೆ ನಾವು ಹೋರಾಟವನ್ನ ಯಾರ ವಿರುದ್ಧ ಮಾಡಬೇಕು, ಯಾರ ಪರವಾಗಿ ಮಾಡಬೇಕು ಅನ್ನೋ ಗೊಂದಲದಿದ್ದೇವೆ. ಇದು ಮೂಲ ಪ್ರಶ್ನೆ. ನನಗೆ ಇಲ್ಲಿ ಹಿಂದೆ ಮಾತಾಡಿದವರೆಲ್ಲ ಹೇಳಿದ್ರು ಹುಲಿ ಯೋಜನೆ ಆ ಫಾರ್ಮೇಟ್ ಬರುತ್ತೆ, ಈ ಫಾರ್ಮ್, ನನಗೆ ಯಾವುದು ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ, ಬಬ್ಬಾಸುರು ಬಂದ್ರೆ ರೈತರಿಗೆ ತೊಂದರೆ ಆಗತ್ತೆ, ಕಸ್ತೂರಿ ರಂಗನ್ ವರದಿ ಬಂದ್ರೆ ರೈತರಿಗೆ ತೊಂದರೆ ಆಗತ್ತೆ, ಅಷ್ಟು ಮಾತ್ರ ಗೊತ್ತು ನನಗೆ. ನಿಮ್ಮ ಯಾವುದೇ ಕಾನೂನು ಕಾಯ್ದೆ ನನಗೆ ಗೊತ್ತಿಲ್ಲ. ನೀವು ಎಷ್ಟು ಸೇರಿಸಿದ್ರಿ, ಎಷ್ಟು ಬಿಟ್ಟಿದ್ರಿ ಗೊತ್ತಿಲ್ಲ. ಆದ್ರೆ ನಾನಿವತ್ತು ನೇರವಾಗಿ ಹೇಳ್ತಾ ಇದ್ದೇನೆ, ಜನಪ್ರತಿನಿಧಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿ, ಎಲ್ಲ ಮೂಲೆಯಲ್ಲಿ ಒಂದು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಇವತ್ತು ಜನಪ್ರತಿನಿಧಿ ಮನೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಸರ್ವೆಯನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಇವರು ಯಾವ ಸೀಮೆ ಸರ್ಕಾರ ನಡೆಸ್ತಾರೆ? ಇವರು ಸರ್ಕಾರ ನಡೆಸಲಿಕ್ಕೆ ಯೋಗ್ಯರೇ? ಅವರು ಯೋಗ್ಯರೇನ್ರಿ ಇವರು ಸರ್ಕಾರ ನಡೆಸಲಿಕ್ಕೆ? ಇಲ್ಲಿ ಮುನಾಸಬಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಯಾಕೆ ನನಗೆ ಗೊತ್ತಿದೆ, ಗೊತ್ತಿಲ್ಲ, ಎರಡೂ ಇದೆ. ನಾನು ಯಾಕೆ ವಿಧಾನಸಭೆ ಒಳಗೆ ಹೋಗಿಲ್ಲ, ನೀವು ಹೋಗಿದ್ದೀರಿ. ನಾನು ಹೇಳ್ತಾ ಇದ್ದೀನಿ ಸರ್, ಸಣ್ಣ ಜಗಳ ಆದ್ರೆ ನಿಮಗೆ ಜನಪ್ರತಿನಿಧಿ ಗೊತ್ತಾಗುತ್ತೆ. ಇಂಥ ಒಂದು ಫಾರೆಸ್ಟ್ ಇಲಾಖೆ ಇಷ್ಟು ದೊಡ್ಡ ಸರ್ವೆ ಮಾಡಿದ್ದು ಸರ್ಕಾರ ಗಮನ ಕೊಡದೆ ಬಂದಿದೆ ಅಂತ ಹೇಳಿ ನೀವು ಫಾರೆಸ್ಟ್ ಇಲಾಖೆ ಕಡೆ ಕೈ ತೋರಿಸ್ತಿದ್ದೀರಲ್ಲ, ಇದು ಏನ್ ಅರ್ಥ? ಇದು ಏನು ಹೇಳಿ? ಇಲ್ಲಿ ಜನರ ಕಿವಿಯಲ್ಲಿ ಹೂ ಇಡ್ತಾ ಇದ್ದೀರಿ ನೀವು ಬಂದು. ನಮಗೆ ಗೊತ್ತಿಲ್ಲ, DF ಏನೋ ತಪ್ಪು ಮಾಡ್ದ, ACF ಏನೋ ತಪ್ಪು ಮಾಡ್ದ. ಸಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ CCF ಗೆ ಲೆಟರ್ ಹಾಕದೆ ಸರ್ವೆ ಮಾಡೋ ಅಧಿಕಾರ ಯಾವನಿಗಿದೆ? ಕರ್ಕೊಂಡ್ಬರ್ರಿ ಅವನಿಗೆ CCF ನಿಲ್ಲಿಸಿ. ನಾನು ಕೇಳ್ತೀನಿ, ಈ ಮನೋಹರ ಫಸ್ಟ್ ಕತ್ತಿನ ಪಟ್ಟಿ ಹಿಡಿದಿನ ಫಾರೆಸ್ಟ್ ಇಲಾಖೆ ಅಧಿಕಾರಿಯನ್ನ ಸರ್ಕಾರ ಗಮನಕ್ಕೆ ತಂದೆ ಅವನೇನಾದ್ರೂ ಸರ್ವೆ ಮಾಡಿದ್ರೆ ಮೊದಲು ಕತ್ತಿನ ಪಟ್ಟಿ ಕೈ ಹಾಕ್ತೀನಿ, ಕರ್ಕೊಂಡ್ಬನ್ನಿ ಅವನ್ನ. ಯಾಕೆ ಈ ರೀತಿಯ ಗೊಂದಲ ಹುಟ್ಟಾಗ್ತಾ ಇದ್ದೀರಿ ನೀವು? ಇದು ಏನು ಅರ್ಥ? ಏಕೆ ಅಂದ್ರೆ ಗೊತ್ತಾಗುತ್ತಾ ಸರ್, ಸರ್ಕಾರ ಗೊತ್ತಿದೆ ನಡೆಯುತ್ತಾ ಕಾರ್ಯ. ಇಲ್ಲಿ ಯಾರೋ ಪಾಪ ಗಾರ್ಡ್ ಫಾರೆಸ್ಟ್ ರೇಂಜ್ ಇರೋದಂತ ಕೂಡಲೇ ಮಾರಾಯ ನೀವು ಸರ್ವೆ ಮಾಡ್ಬಿಟ್ರಿ, ಫಾರೆಸ್ಟ್ ಇಲಾಖೆ ಭಾರಿ ತಪ್ಪು ಮಾಡ್ಬಿಟ್ರು. ಯಾರು ಎಷ್ಟು ಅಧಿಕಾರ ಫಾರೆಸ್ಟ್ ಆಫೀಸರು? ಈ ದೇಶವನ್ನು ಆಳ್ತಾ ಇರೋದು ಫಾರೆಸ್ಟ್ ಇಲಾಖೆ ಅಲ್ಲ, ಅದನ್ನ ಜನ ಕಟ್ಟ ನೆನ್ಪಿಟ್ಕೊಂಡಿರಿ. ಈ ದೇಶವನ್ನು ಆಳ್ತಾ ಇರೋದು ಚುನಾಯಿತ ಸರ್ಕಾರ. ಯಾವುದೇ ಒಂದು ಇಲಾಖೆಗೆ ಈ ದೇಶ ಬರ್ಕೊಟ್ಟಿಲ್ಲ. ಇಲ್ಲಿ ಜನರನ್ನ ಹಾದಿ ತಪ್ಪಿಸ್ತಾ ಇರುವಂತ ಕೆಲಸ ಚುನಾಯಿತ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ, ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇದನ್ನ ಹೇಳಲಿಕ್ಕೆ ನಮಗೆ ಯಾವುದೇ ಮುಜುಗರವಿಲ್ಲ, ನನಗೆ ಯಾವುದೇ ಭಯವೂ ಇಲ್ಲ. ಅಣ್ಣ ಕೂಗೋಣ, ನಾವು ಇವತ್ತು ಕೂಗಿ ನಾಳೆ ಮನೆಗೆ ಹೋಗೋದ ಕೆಲಸ ಆಗ್ತದೆ. ಕೂಗುವಂತ ವ್ಯವಸ್ಥೆನೇ ಬೇಡ. ಯಾಕೆಂದ್ರೆ ದೇಶದ ಇತಿಹಾಸದಲ್ಲಿ ಏನಾದ್ರು ಹೋರಾಟ ಅಂತ ರೈತ ಹೋರಾಟ ನಡೆದು ಒಂದು ಧಿಕ್ಕಾರ ಕೂಗದೆ 2 ಕಿಲೋಮೀಟರ್ ಹೋರಾಟ ಸಾಗಿದೆ ಅಂದ್ರೆ ಅದು ಈ ಮಲೆನಾಡಲ್ಲಿ ಮಾತ್ರ ಸಾಧ್ಯ. ಅದನ್ನ ಎಲ್ಲಾ ಪಕ್ಷದ ಮುಖಂಡರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಸಹಬಾಳ್ವೆ ಇದೆ, ಎಷ್ಟು ಶಾಂತಿ ಪ್ರಿಯರಿದ್ದೀವಿ ಅಂತೇಳಿ. ಕೇರಳದಲ್ಲಿ ಸುಮ್ಮನೆ ಬಿಟ್ಕೊಡ್ಲಿಲ್ಲ, ಉಗ್ರ ಹೋರಾಟ ಆಗಿದೆ. ಏನ್ ಸರ್ಕಾರ ಹೋಗಿ ಸುಮ್ಮನೆ ಸರ್ವೆ ಮಾಡಿ ರೈತರು ಭೂಮಿ ಬಿಟ್ಟಿಲ್ಲ. ಅಲ್ಲಿ ಫಾರೆಸ್ಟ್ ಇಲಾಖೆ ಕಲ್ಲು ಹೊಡೆದರೆ ಬೆಂಕಿ ಇಟ್ಟಾರೆ, ಹಂಗಾಗಿ ಬಿಟ್ಟಾರಲ್ಲಿ. ಇಲ್ಲಿ ನಾವು ಸರ್ವಪಕ್ಷದ ನಿಯೋಗ ಅಂತೇಳಿ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ. ಬೇಕು, ಎಲ್ಲವೂ ಉಗ್ರ ತಂದೆ ನಡೆಯೋದಿಲ್ಲ. ಶಾಂತಿ ಹೋರಾಟ ಭಾರಿ ಮುಖ್ಯ ಇದೆ. ಮಾನ್ಯ ಸಂಸದರಿದ್ದಾರೆ ಇಲ್ಲಿ. ಯಾಕೆಂದ್ರೆ ನಾನು ಒಂದ್ಸರಿ ಶ್ರೀಮತಿ ಮೋಟಮ್ಮನವರು ವಿರೋಧ ಪಕ್ಷ ನಾಯಕಿ ಆಗಿದ್ದಾಗ ನಮ್ಮೂರಿಗೆ ಬಂದಿದ್ರು ಇದೇ ಹುಲಿ ಯೋಜನೆ ವಿಚಾರಕ್ಕೆ. ಡಾಕ್ಟರ್ ಅಂಶುಮಂತ ಇದ್ರಲ್ಲಿ ನಾವು ಕೇಳಿದ್ವಿ, ಸರ್ ನಮಗೇನು ಗೊತ್ತಾಗಲ್ಲ ಮೇಡಮ್ ಅವರೇ, ನೀವು ಅಲ್ಲಿ ವಿರೋಧ ಪಕ್ಷದ ನಾಯಕಿ ಇದ್ದೀರಿ, ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಇಲ್ಲೆಲ್ಲ ಫೈಲ್ ರೆಡಿಯಾಗಿ ಅಲ್ಲಿಗೆ ಹೋಗುತ್ತೆ, ನೀವು ಕುತ್ಕೊಳ್ಳಿ ಹೋಗಿ. ಯಾಕಾಗಲ್ಲ? ಯಾಕೆಂದ್ರೆ ಚುನಾವಣೆ ಬಂದಾಗ ನೀವು ಚಂದ ಚಂದ ಭಾಷಣ ಮಾಡ್ತೀರಿ. ಈ ತಾಲೂಕು ಆಫೀಸ್ ವಸ್ತು, ಹಳೆ ತಾಲೂಕು ಆಫೀಸ್ ಎದುರಿಗೆ ಯಾರ್ಯಾರು ಸುಪ್ರೀಂ ಕೋರ್ಟ್ ಮಾಡಿದ್ದು ನಾವು ಹೇಳ್ದಂಗೆ ಕೇಳ್ಬೇಕಂತ ಭಾಷಣ ಮಾಡಿದ್ರು ಅಂತೇಳಿ ಈ ಕಿವಿಲ್ ಹಂಗೆ ಇನ್ನೂ ಗುಯ್ಗುಡ್ತಾ ಇದೆ. ಯಾರ್ಯಾರು ಭಾಷಣ ಮಾಡಿದ್ರೆ ನೆನಪಿದೆ. ಸುಪ್ರೀಂ ಕೋರ್ಟ್ ಮಾಡಿದ್ ನಾವು ಅಂತ ಹೇಳಿದವರು ಇವತ್ತು ಯಾಕೆ ಸುಮ್ಮನೆ ಇದ್ದೀರಿ? ಉತ್ತರ ಕೊಡ್ಬೇಕಲ್ಲ ಜನರಿಗೆ. ಅದನ್ನು ಬಿಟ್ಟು ಇಲ್ಲಿ ಬಂದು ನಾವೆಲ್ಲ ಸರಿ ಇದ್ದೀವಿ, ಜನಪ್ರತಿನಿಧಿಗಳೆಲ್ಲ ನಿಮ್ ಪರವಾಗಿದ್ದೀವಿ, ನೀವು ಪರವಾಗಿದ್ರೆ ನಾವ್ಯಾಕೆ ಬೀದಿ ಬರ್ಬೇಕಿತ್ತು?
ನಮ್ಮ ಬದುಕು ಕಟ್ಟಕ್ಕೋಸ್ಕರ ನಿಮ್ಮ ಮುಂದೆ ಕೈ ಕಟ್ಟಿ ಯಾಕೆ ನಿಲ್ಬೇಕಿತ್ತು ನಾವು? ಅಲ್ಲ, ಇಲ್ಲಿ ನಾನು ಯಾವುದೇ ಪಕ್ಷ ಓಟ್ ಕೊಟ್ಟಿದ್ದೆ ಹೇಳ್ತಲ್ಲ, ಯಾವುದೇ ಚುನಾಯಿತ ಪ್ರತಿನಿಧಿ ಹೇಳ್ತಿದ್ದೇನೆ ಅಷ್ಟೇ. ಒಂದು. ಎರಡನೇದಾಗಿ, ಇವತ್ತು ನಾವು ಪ್ರಶ್ನೆ ಮಾಡಬೇಕಿದೆ ಯಾರನ್ನ? ಮನೆಯ ಯಜಮಾನನನ್ನ ಪ್ರಶ್ನಿಸಬೇಕೆ ಹೊರತು ಪಕ್ಕದ ಮನೆ ಯಜಮಾನ ಪ್ರಶ್ನೆ ಮಾಡಕ್ ಆಗಲ್ಲ. ಇವತ್ತು ಈ ರಾಜ್ಯವನ್ನು ಆಳ್ತಾ ಇರುವುದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ದೇಶವನ್ನು ಆಳ್ತಾ ಇರುವುದು ಸನ್ಮಾನ್ಯ ಮೋದಿಯವರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದೆ ಇವತ್ತು. ನಾನು ಸನ್ಮಾನ್ಯ ನಮ್ಮ ಜೀವನದಲ್ಲಿ ನೋಡಿದೆ, ಮಾನ್ಯ ಯಡಿಯೂರಪ್ಪನ ಮಾನಸ ಪುತ್ರ ಅವರು, ನಮಗೆ ಹೆಮ್ಮೆ ಇದೆ, ಅತಿ ಆತ್ಮೀಯರವರು ಯಡಿಯೂರಪ್ಪನವರಿಗೆ. ದಯವಿಟ್ಟು ಜೀವನ ಒಂದು ನಿಯೋಗ ಕರ್ಕೊಂಡು ಹೋಗಿ, ಶೋಭಾ ಕರಂದ್ಲಾಜೆ ಇದ್ದಾರೆ ನಮ್ಮ ಸಂಸದರು, ಒಟ್ಟಾಗಿ ಹೋಗಿ ರಾಜೇಗೌಡರನ್ನು ಕರ್ಕೊಳ್ಳಿ, ಜೆಡಿಎಸ್ ಮುಖಂಡರು ಕರ್ಕೊಳ್ಳಿ, ರೈತ ನಾಯಕರು ಕರ್ಕೊಳ್ಳಿ, ನೀವೇ ಕ್ಯಾಪ್ಟನ್ ಆಗಿ ಹೋಗಿ ಮುಖ್ಯಮಂತ್ರಿ ಕಚೇರಿ ಮುಂದೆ ಕೂರಿ, ನಾವು ಬರ್ತೀವಿ ಸರ್, ನಮಗೆ ಇದು ಮಾರಕ ಇದೆ, ಇದು ನಿಲ್ಸಿ ಅಂತ ಹೇಳಿ ಅದನ್ನ ನಮ್ಮ ಸಂಸದರ ಮುಖಾಂತರ ಕೇಂದ್ರ ಸರ್ಕಾರ ತಲುಪಿಸಿ. ಅದನ್ನು ಬಿಟ್ಟು ನಾವು ನಿಮ್ ಪರವಾಗಿದೀವಿ ಅಂದ್ರೆ ಹೆಂಗ್ರಿ ಆಗುತ್ತೆ? ಇದು ಪರವಾಗಿದ್ರೆ ಹೆಂಗಿದು? ಯಾವ ತರ ಇದು ಪರ ಇರೋದು ನೀವು? ನಮಗೆ ನೀವು ಪರವಾಗಿದ್ರೆ ಕಾಲ ಹೆಂಗ್ ಬರ್ತಾ ಇತ್ತು ನಂಗೆ ಹೇಳ್ರಿ. ಸುಮ್ಮನೆ ಏನು ಗೊತ್ತಾ, ಅಯ್ಯೋ ಯಾರಿಗೂ ಗೊತ್ತಿಲ್ಲ ಹೆಂಗ್ ಗೊತ್ತಿಲ್ಲ ನಿಮಗೆ ಆಗದ್ ಹೆಂಗೆ? ಆದ್ರಿಂದ ದಯವಿಟ್ಟು ಜನರಲ್ಲಿ ಹೇಳ್ತಾ ಇದ್ದೀನಿ, ಹೋರಾಟ, ರೈತ ಹೋರಾಟಗಳು ಸಾವೇ ನಮಗೆ ಈ ಪರಿಸ್ಥಿತಿ ಬಂದಿರೋದು. ಯಾಕೆಂದ್ರೆ ರೈತ ಸಂಘಗಳು ಪ್ರಬಲವಾಗಿದ್ದಿದ್ರೆ ರಾಜಕಾರಣಿಗಳು ನಮ್ಮ ಮನೆ ಹತ್ರ ಇರ್ತಿದ್ರು, ಯಾವತ್ತು ಇರ್ತಿದ್ರು. ನಾನು ಮೊನ್ನೆ ಎಲ್ಲ ಒಂದ್ ಕಡೆ ಕೇಳಿದೆ, ಹೋರಾಟಕ್ಕೂ ಪ್ರತಿನಿಧಿ ಕೇಳಿದ್ರೆ ನನ್ನ ಮನೆಗೆ ಬಂದು ಕರೀಲಿ ಅಂದ್ರು. ಓಟ್ ಕೇಳೋ ಹೊತ್ತಿಗೆ ಕಾಂಗ್ರೆಸ್ ಲೀಡ್ರು ಬಿಜೆಪಿ ಮನೆಗೆ ಹೋಗ್ತಾನೆ, ದಳದ ಮನೆಗೆ ಹೋಗ್ತಾನೆ, ಎಲ್ಲರ ಮನೆಗೆ ಹೋಗಿ ಹಣ ನೀ ಬರಲೇಬೇಕು ಅಂತಾನೆ. ಅದೇ ಸತ್ಯನಾರಾಯಣ ಪೂಜೆ ಕರೆದ್ರೆ ಬಿಜೆಪಿ ಕಾಂಗ್ರೆಸ್ ಮನೆಗೆ ಹೋಗಲ್ಲ, ಕಾಂಗ್ರೆಸ್ ಬಿಜೆಪಿ ಮನೆಗೆ ಬರಲ್ಲ. ಇವ್ರು ನಮಗೆ ಪಾಠ ಮಾಡೋದಿಲ್ಲ ಬಂದ್ಕೊಂಡು. ಇವರು ಸಾಮ್ಯತೆ ಎಷ್ಟಿದೆ ದಯವಿಟ್ಟು ಹೇಳ್ತೇನೆ, ಮಾನ್ಯ ಸಂಸದರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೇವೆ. ಜೀವರಾಜಣ್ಣ, ನೀವು ಅಷ್ಟೇ ಈ ಭಾಗದಲ್ಲಿ 15 ವರ್ಷ ಆಡಳಿತ ಮಾಡಿದ್ದೀರಿ, ಸಚಿವರಾಗಿದ್ದೀರಿ, ಮಾಜಿ ಶಾಸಕರಾಗಿದ್ದೀರಿ. ಈಗ ದಯವಿಟ್ಟು ಚುನಾಯಿತ ಪ್ರತಿನಿಧಿಗಳಾಗಿ ರಾಜೇಗೌಡರಿದ್ದಾರೆ. ಇಲ್ಲಿ ಮೊದಲೇ ಹೇಳ್ಬೇಕಿತ್ತು, ನಾನು ಎಚ್ ಡಿ ರಾಜೇಂದ್ರ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಇದ್ದಾರೆ. ಅವ್ರು ಹೇಳಿದ್ರು, ಅವ್ರ ಆರೋಗ್ಯ ಸಮಸ್ಯೆ ಇತ್ತು, ಎಲ್ಲ ಹೋಗಿದ್ದಾರೆ, ನಾನು ಹೋರಾಟ ಜೊತೆಗೆ ತಿಳಿಸು ಅಂತ ಹೇಳಿದ್ರೆ ತಿಳಿಸ್ತಾ ಇದ್ದೇನೆ. ಅವ್ರನ್ನು ಕರ್ಕೊಳ್ಳಿ. ಇನ್ನು ಯಾರ್ಯಾರೋ ಮುಖಂಡರು, ರೈತರ ಸಚಿನ್ ಮೀಗ ಅವರು ಇದ್ದಾರೆ. ಈ ತರ ಒಂದು 10 ರಿಂದ 15 ಜನ ಒಟ್ಟಾಗಿ ಎಲ್ಲಾ ಪಕ್ಷಗಳು ಜನರನ್ನು ತಂದು ಬೀದಿ ನಿಲ್ಲಿಸಬೇಡಿ. ನೀವು ದಯವಿಟ್ಟು ಹೇಳ್ತೀವಿ, ನೀವು ಚುನಾವಣೆ ಓಟ್ ಹಾಕೋಕು ನಾವು ಬೀದಿ ಬರ್ಬೇಕು, ನಿಮ್ ಪಕ್ಷದ ಕರೆದು ಬೀದಿ ಬರ್ಬೇಕು. ನಾವು ನಮ್ಮ ಹಣೆ ಬರ, ನಮ್ಮ ಮನೆ ಬೆಂಕಿ ಬಿದ್ದೋಗ್ಲು ಬೀದಿ ಬರ್ಬೇಕು. ನಾವು ಇದಕ್ಕೆ ಬೇಕಾ? ಇದು ನಾವು ಆರಿಸಿಕೊಂಡ ಸರ್ಕಾರವಾ? ನಾವು ಆರಿಸಿದ ಸರ್ಕಾರ ಇದು? ಸುಮ್ಮನೆ ಅದೇನು ಹೇಳ್ತಾರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೈಕ್ ಕೂತ್ ಕಾಲ ಹಾಕಿದ್ರೆ ಅಲ್ಲಿ ಇದು ಸರ್ವತಾ ತಪ್ಪಿದೆ. ಈಗ ಸರ್ವ ಶಕ್ತಿವಂತರು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು, ನರೇಂದ್ರ ಮೋದಿ ಅವರು. ಯಾಕೆ ಅಂದ್ರೆ ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರುತ್ತೆ, ರಾಜ್ಯ ಸರ್ಕಾರ ಬರುತ್ತೆ. ಇನ್ನೊಂದು ಕೆಲಸ ಮಾಡಿದ್ರು ಮಧ್ಯದಲ್ಲಿ, ಇಲ್ಲಿಂದ ಎಲ್ಲ ಹೋರಾಟ ಆದ ಕೂಡಲೇ ಗೌರ್ಮೆಂಟ್ ಲೆಟರ್ ಬರೆಯೋದು, ನಾವೀಗ ಸರ್ವೆ ಆಗಿಲ್ಲ ಆಮೇಲೆ ಹೇಳ್ತೀವಿ ಅಂತ. ಕೇರಳ ಹಂಗ್ ಮಾಡಲಿಲ್ಲ, ಸರ್ವೆ ಮಾಡ್ತು, ಸರ್ವೆ ಮಾಡಿಸ್ತು. ಇವ್ರು ಸರ್ವೆ ಮಾಡ್ತಿಲ್ಲ, ಕಾಗದ ಬರೆದ್ರು. ಈ ನಮ್ಮಲ್ಲಿ ಕಾಲೇಜ್ ಓದಿ ಹುಡುಗರು ಕಾಗದ ಬರೀತಿದ್ರು, ಅವಾಗ ಒಂದು ಕಾಗದ ಬರೆಯೋದು, ಪಕ್ಕದ ಈಗ ನೋಡ್ಕೊಳ್ಳೆ ಕಾಗದ ಬರೆಯೋದು. ಆ ತರ ಕಾಗದ ಬರೆಯೋದ್ರಿಂದ ಕೆಲಸ ಆಗಲ್ಲ. ಸರ್ಕಾರದ ಇಲಾಖೆ ಅಧಿಕಾರಿ ಇರೋದು ಸಂಬಳ ತಗೊಂಡು ಕೆಲಸ ಮಾಡಕ್ಕೆ, ಕಾನೂನು ಮಾಡಕ್ಕಲ್ಲ ಇರೋದು. ಅವನು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನು ಮಾಡಕ್ ಸಾಧ್ಯ ಇಲ್ಲ. ಕಾನೂನು ನೀವು ಮಾಡಿದ್ನ ಅವ್ರು ಪಾಲನೆ ಮಾಡ್ತಾ ಇದಾರೆ ಅಷ್ಟೇ. ಅದನ್ನ ನೀವು ಇಲ್ಲಿ ಜನರಿಗೆ ಸುಳ್ಳು ಸುಳ್ಳು ಆಶ್ವಾಸನೆ ಕೊಡಬೇಡಿ. ದಯವಿಟ್ಟು ಶೋಭಾ ಕರಂದ್ಲಾಜೆ ಅವರು ಕೈ ಮುಂದೆ ಕೇಳ್ಕೊಳ್ತಿದ್ದಾರೆ, ಮೇಡಮ್ ಅವರೇ, ಇವತ್ತೇ ನೀವು ಇಡೀ ಜಿಲ್ಲೆ ಜನಪ್ರತಿನಿಧಿಗಳನ್ನ ಕರ್ಕೊಳ್ಳಿ, ಸರ್ವ ಪಕ್ಷ ನೀವೇ ಕರ್ಕೊಂಡೋಗಿ ಫಸ್ಟ್ ರಾಜ್ಯ ಸರ್ಕಾರದಲ್ಲಿ ಏನಾಗ್ಬೇಕು ಕಾನೂನಾತ್ಮಕ ಮಾಡಿ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಅವ್ರು ಹೇಳಿದ್ರು ಇವರು ಗಿರೀಶ್ ಅವರು, ಚುನಾವಣೆ ಬಹಿಷ್ಕಾರ ನಾವು ಮಾಡಲ್ಲ. ನಿಮಗೆ ನಿಜವಾದ ನೈತಿಕತೆ ಇದ್ರೆ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಚುನಾವಣೆ ಬಹಿಷ್ಕಾರ ಹಾಕಿ ಈ ಕ್ಷೇತ್ರವನ್ನ ನಾವು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ನಿಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ. ನಿಮ್ ಚುನಾಯಿತ ಹುದ್ದೆ ಬೇಡ. ನಿಮಗೆ ನಿಜವಾದ ನೈತಿಕತೆ ಇದ್ರೆ, ನೀವು ಜನಪರ ಇದ್ರೆ ನಿಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ. ಪಕ್ಷದ ಪರವಾಗಿ ಕೆಲಸ ಮಾಡುವ ಅಂತ ಹೇಳಿ. ನಿಮಗೆ ಪಕ್ಷ ಬೆಳೆಸ ಕಾರ್ಯಕರ್ತರು ಬೇಕು, ಹೋರಾಟಕ್ಕೆ ಕಾರ್ಯಕರ್ತರು ಬೇಕು. ಕಾರ್ಯಕರ್ತರ ಮನೆ ಬೆಂಕಿ ಬಿದ್ದರೆ ಯಾವನೂ ಕೇಳೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೇನೆ, ಹೋರಲ್ಲಿ ನೀವು ಧಿಕ್ಕಾರಕ್ಕೆ ಹೋಗ್ರಷ್ಟೇ, ದಯವಿಟ್ಟು ಸುಮ್ಮನೆ ಧಿಕ್ಕಾರಕ್ಕೆ ಹೋಗಕ್ಕೆ ಹೋಗ್ಬೇಡಿ.
ಯಾಕೆಂದ್ರೆ ಇದು ಸೌಹಾರ್ದ ಸಭೆಯಾಗಿದೆ. ನಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದೇವೆ. ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸಂಸದರು ನಮ್ಮ ಎದುರಿಗಿದ್ದಾರೆ, ಶಾಸಕರು ನಮ್ಮ ಎದುರಿಗಿದ್ದಾರೆ, ಮಾಜಿ ಶಾಸಕರು ನಮ್ಮ ಎದುರಿಗಿದ್ದಾರೆ. ಅವರಿಗೆಲ್ಲ ತಲುಪಿಸಿದೀವಿ. ದಯವಿಟ್ಟು ಈಗ ಅವ್ರು ಉತ್ತರ ಕೊಡ್ಲಿ ನಮಗೆ. ಅವರು ಚುನಾವಣೆ ಬಹಿಷ್ಕಾರನ ಅವ್ರು ಮಾಡ್ಬೇಕು, ನಾ ಮಾಡಲ್ಲ. ಪಕ್ಷಗಳು ಚುನಾವಣಾ ಬಹಿಷ್ಕಾರ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಪಕ್ಷದವರು ನಿಮ್ಮ ಮಾತು ಕೇಳ್ಬೇಕಂದ್ರೆ ಮಾಡಿ ಬಹಿಷ್ಕಾರ. ಚಿಕ್ಕಮಗಳೂರು ಜಿಲ್ಲೆ ಒಂದನ್ನು ಮಾಡಿ, ಅವತ್ತು ನೋಡಿ ಜನಪರ ಕಾಯ್ದೆ ಹೆಂಗ್ ಬರುತ್ತೆ ಅಂತ ಹೇಳಿ. ಅದು ಬಿಟ್ಟು ದಯಮಾಡಿ ಏನೇನೋ ಕಾಯ್ದ್ರೇನಪ್ಪ ತುಂಬಾ ಕಾಯ್ದೆ ಹೇಳಿದ್ರು. ನನಗೆ ಸ್ವಲ್ಪ ಅಷ್ಟಲ್ಲಿ ನೆನಪಿರಲ್ಲ, ಬಾರಿ ದಡ್ಡ ನಾನು, ಈ ಕಾಯ್ದೆ ಪಾಯ್ದೆ ಗೊತ್ತಾಗಲ್ಲ ನನಗೆ. ಆದ್ರಿಂದ ನನಗೆ ಗೊತ್ತಿರೋದು ಒಂದೇ, ಇವ್ರು ಹೇಳಿದ್ರು ಆಂಧ್ರ ಭೈರಪ್ಪರ, ದಯವಿಟ್ಟು ಸಂಸದರೇ ನಿಮಗೆ ಕೈ ಮುಗಿತೀವಿ, ಜನಪ್ರತಿನಿಧಿಗಳೇ ಹೋಗು ನೋಡಿ, ನಮ್ಮದೇ ದೇಶದ, ನಮ್ಮದೇ ರಾಜ್ಯದ, ನಮ್ಮದೇ ಜನ ಯಾವ ಪರಿಸ್ಥಿತಿ ನೋಡ್ಕೊಂಡ್ ಬನ್ನಿ. ಈ ಪಾರಿಸ್ಟ್ ಇಲಾಖೆ ಹಣೆ ಮರ ಇದೆ ಅವ್ರದ್ದು. ದೊಡ್ಡ ನೇರ ಏನ್ ಮಾಡಿದ್ರೆ ಏನು ಮಾಡಕ್ ಹೋಗಲ್ಲ, ಹಣ ಅಂತಾರೆ ಅವರು. ಓಯ್ ಪಾಪಿ ಬರಸ ಯಾವ ಕಡ್ದ ಅಂತ ಕೂಡ್ಲೆ ನಿನ್ ಕೇಸ್ ಹಾಕ್ಸ್ತೀನಿ ತೆಗಿತೀನಿ ಅಂತ ಅವ್ರು. ಇಲ್ಲಿ ದೇಶ ಹೆಂಗಾಗಿದೆ ಅಂದ್ರೆ ಈಗ ಉಳ್ಳವನಿಗೆ ಕಾನೂನು, ಇಲ್ಲದವನಿಗೆ ಇಲ್ಲ. ಕಾನೂನು ಪಾಲನೆ ಮಾಡ್ಬೇಕಾದ್ರೆ ಇಲ್ಲದವನು ಅನುಭವಿಸಬೇಕಾದ್ರೆ ಶ್ರೀಮಂತ. ಆ ಪರಿಸ್ಥಿತಿ ಬಂದಿತ್ತಿದೆ. ಆದ್ರಿಂದ ದಯವಿಟ್ಟು ಜನಪ್ರತಿನಿಧಿಗಳಿದ್ದೀರಿ ನೀವು ಏನ್ ಆಶ್ವಾಸನೆ ಬೇಡ ನಮಗೆ. ದಯವಿಟ್ಟು ಹೇಳ್ತೀನಿ, ನಿಮ್ ಯಾವುದೇ ಆಶ್ವಾಸನೆ ಬೇಡ. ಶಾಸಕರೇ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇವೆ, ನೀವೆಲ್ಲರೂ ಈ ಸಮಸ್ಯೆಗೆ ಪಕ್ಷ ಬಿಟ್ಟು ಒಟ್ಟಾಗಿ ಹೋಗಿ. ನಿಮ್ ಕೈಲಿ ಆಗುತ್ತೆ. ಮತ್ತೆ ನಾವು ಹೋರಾಟ ಮಾಡಿ ಅಂತ ಹಿಂದ್ಗಡೆಯಿಂದ ದಯವಿಟ್ಟು ಹೇಳಕೋಬೇಡಿ. ಇಲ್ಲ ಇದಾಗುತ್ತೆ, ಒಂದು ಮತ್ತೊಂದು ಸ್ಟ್ರೈಕ್ ಮಾಡೋಣ, ಬಿಜೆಪಿ ಮಾಡೋಣ, ಕಾಂಗ್ರೆಸ್ ಮಾಡೋಣ, ದಲಿತ ಮಾಡೋಣ. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ಬೇಡ. ಯಾಕೆಂದ್ರೆ ನೀವು ಬಂದು ಅವ್ರಿಗೆ ಬಯೋದು, ಅವ್ರು ಬಂದು ನೀವು ಬಯೋದು, ಹಾಗೆ ಆಗುತ್ತೆ ಗೊತ್ತು ನಮಗೆ. ನಾವು ನೋಡಿವಿ ಇದು ಬಾರಿ. ಇದಲ್ಲ, ಬೇಡ. ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. ರೈತರ ಬದುಕು ಭಾರಿ ಕಷ್ಟ ಇದೆ. ಶೃಂಗೇರಿಗೆ ಹೋದ್ರೆ ಹಳದಿಯಲ್ಲ ರೋಗ ಇದೆ. ಮನುಷ್ಯ ಬದುಕೋದು ಕಷ್ಟ ಆಗಿದೆ. ಅದ್ರ ಮಧ್ಯದಲ್ಲಿ ನೀವು ಹುಲಿ ಬಿಡ್ತೀವಿ, ಆನೆ ಬಿಡ್ತೀವಿ ಹೆದರಿಸ್ಬೇಡಿ. ದಯವಿಟ್ಟು ಅರಣ್ಯ ಇಲಾಖೆರಷ್ಟೇ ನಿಮ್ಮ ಕಾನೂನು ಎಲ್ಲ ಮಾಡಿದ್ದು ಜನಪ್ರತಿನಿಧಿಗಳ. ನೀವೇನಾದ್ರೂ ನೀವು ಜನಪ್ರತಿನಿಧಿ ಹೇಳ್ದಂಗೆ ಕೇಳ್ಕಿತೀವಿ, ಏನೇನೋ ಮಾಡ್ತೀವಿ ಅಂತ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಯಾಕೆಂದ್ರೆ ಜನ ಹಸುವು ಜಾಸ್ತಿ ಆದಾಗ ಮನುಷ್ಯ ತಿನ್ನ ಕಾಲ ಬರುತ್ತೆ. ಅವಾಗ ಫಾರೆಸ್ಟ್ ಇಲಾಖೆ ಲೆಕ್ಕಕ್ಕೆ ಬರೋದಿಲ್ಲ. ಅದನ್ನ ನೀವು ಗಮನಿಟ್ಕೊಳ್ಳಿ. ಹುಲಿ ಮಾತ್ರ ಮಾಂಸಾಹಾರಿ ಅಲ್ಲ, ಮನುಷ್ಯ ಕೂಡ ಮಾಂಸಾಹಾರಿನೇ. ಅದನ್ನ ನೀವು ಸ್ಪಷ್ಟ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ದಯವಿಟ್ಟು ಶಾಸಕರು ಮತ್ತು ಸಂಸದರು ಕಂಡೀಷನ್ ಆಗಿ ಆಶ್ವಾಸನೆ ಯಾವುದೇ ಕಾರಣಕ್ಕೂ ಬೇಡ. ನಿಮ್ಮ ನಡೆ ಏನು ಅನ್ನೋದು ಸ್ಪಷ್ಟಪಡಿಸಿ ಅಂತ ಕೇಳ್ಕೊಳ್ತಿದ್ದೆ.